ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಭೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದ 13ನೇ ಅಧ್ಯಾಯದಲ್ಲಿ ಇವತ್ತು 10ನೇ ಶ್ಲೋಕ. ಜಡಾಂಧಬಧಿರೋನ್ಮತ್ತ ಮೂಕಾಕೃತಿರತನ್ಮತಿಃ ಲಕ್ಷಿತಪಥಿ ಬಾಲಾನಾಂ ಪ್ರಶಾಂತಾರ್ಚಿರಿವಾನಲಃ. ಮೈತ್ರೇಯರು ವಿದುರನಿಗೆ ಧ್ರುವನ ಮಗ ಉತ್ಕಲ ಅವನು ಯಾವ ರೀತಿ ಭಗವಂತನ ಧ್ಯಾನಾಸಕ್ತನಾಗಿದ್ದ ಅನ್ನೋದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಆ ಉತ್ಕಲ ನಿರಂತರವಾದ ಧ್ಯಾನವನ್ನ ಮಾಡುವ, ಆ ಧ್ಯಾನಾಗ್ನಿಯಿಂದಲೇನೆ ತನ್ನ ಅನಿಷ್ಟ ಪುಣ್ಯ ಪಾಪಗಳನ್ನೆಲ್ಲ ಕಳೆದುಕೊಂಡು ತನ್ನ ಬಿಂಬರೂಪಿಯಾದ ಭಗವಂತನನ್ನ ಕಾಣ್ತಾ ಬೇರೆ ಶರೀರಾದಿಗಳನ್ನು ಯಾವುದನ್ನೂ ಕೂಡ ಕಾಣ್ತಾ ಇರಲಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಈ ರೀತಿ ಅಂತಃಕರಣದಲ್ಲಿ ಆ ಭಗವಂತನನ್ನೇ ಕಾಣ್ತಾ ಹೊರಗಿನದ್ದು ಯಾವುದರನ್ನೂ ಕೂಡ ಅವನು ಕಾಣ್ತಾ ಇರಲಿಲ್ಲ, ಹಚ್ಕೊಂಡಿರ್ಲಿಲ್ಲ. ಆದ್ರಿಂದ ನೋಡೋರಿಗೆ, ಬೀದಿಯಲ್ಲಿ ಹೋಗೋರಿಗೆ ಹುಚ್ಚನಂತೆ, ಕಿವುಡನಂತೆ, ಕುರುಡನಂತೆ, ಮೂಕನಂತೆ ಕಾಣಿಸಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಜಡ ಅಂಧ ಬಧಿರ ಉನ್ಮತ್ತ ಮೂಕಾಕೃತಿ ಅತನ್ಮತಿ. ದಾರಿಯಲ್ಲಿ ಹೋಗ್ತಕ್ಕಂತಹ ಅಜ್ಞಾನಿಗಳಿಗೆ ಇವನು ಒಬ್ಬ ಅಜ್ಞಾನಿಯಂತೆ ಕಾಣಿಸ್ಕೊಳ್ತಾ ಇದ್ದ. ನೋಡೋರಿಗೆ ಕುರುಡ ಅಂತ ಅನಿಸ್ತಿತ್ತು. ಯಾಕೆಂದ್ರೆ ಯಾವುದರ ಮೇಲೂ ಕೂಡ ಪರಿವೆ ಇಲ್ಲದೆ ಕುರುಡರಂತೆ ಹೋಗ್ತಾ ಇರ್ತಿದ್ದ. ಯಾರು ಮಾತಾಡಿದ್ರು ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಆದ್ರಿಂದ ಕಿವುಡ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಹುಚ್ಚನಂತೆ ನಡ್ಕೊಳ್ತಾ ಇದ್ದ.
ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ, ಆದ್ರಿಂದ ಮೂಕ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಹೀಗೆ ಜಡ ಅಂದ ಬಧಿರ ಉನ್ಮತ್ತ ಮೂಕ ಆಕೃತಿ, ಅಜ್ಞಾನಿಯಂತೆ, ಕುರುಡರಂತೆ, ಕಿವುಡನಂತೆ, ಹುಚ್ಚರಂತೆ, ಮೂಕನಂತೆ ತೋರ್ಕೊಂಡ ಜನಗಳಿಗೆ, ದಾರಿಯಲ್ಲಿ ಹೋಗೋ ಜನ ಎಲ್ಲ ಆ ರೀತಿ ಅನ್ಕೊಂಡ್ರು. ಆದ್ರೆ ಇವನು ಮಹಾಜ್ಞಾನಿಯಾಗಿದ್ದ. ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಪ್ರಶಾಂತಾರ್ಚಿರಿವ ಅನಲಹ. ಮೇಲ್ ನೋಡ್ಲಿಕ್ಕೆ ಬೂದಿ, ಆದ್ರೆ ಒಳಗೆ ಕೆಂಡ, ಬಿಸಿ ಸುಡ್ತಾ ಇರ್ತದೆ, ಮೇಲ್ ನೋಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಬೂದಿ ಮುಚ್ಚಿದ ಕೆಂಡದಂತೆ ಮಹಾಜ್ಞಾನಿಯಾಗಿದ್ದ, ಭಗವಂತನ ವಿಷಯದಲ್ಲಿ ಮಹಾಜ್ಞಾನಿಯಾಗಿದ್ದ. ಆದರೆ ಮೇಲ್ನೋಟಕ್ಕೆ ಅಜ್ಞಾನಿಗಳಂತೆ, ವಿಷಯ ಪ್ರಪಂಚದ ಜ್ಞಾನ ಏನು ಇಲ್ಲ ಇವನಿಗೆ ಅಂತ ಎಲ್ಲರೂ ಕೂಡ ಇವನನ್ನ ಹುಚ್ಚ, ಮೂಕ, ಕುರುಡ ಅಂತ ಅನ್ಕೊಂಡ್ರು. ಅಜ್ಞಾನಿಗಳಿಗೆ ಅಜ್ಞಾನಿಗಳಂತೆ ಇವನು ತೋರಿಕೊಂಡ್ರೂ ಕೂಡ, ವಿಷಯ ಪ್ರಪಂಚದ ಜ್ಞಾನ ಇವನಿಗೆ ಇಲ್ಲದೆ ಇದ್ರೂ ಕೂಡ, ಈ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣನಾದ ಭಗವಂತನ ವಿಷಯದಲ್ಲಿ ಮಾತ್ರ ಮಹಾಜ್ಞಾನಿಯಾಗಿದ್ದ ಉತ್ಕಲ, ಧ್ರುವನ ಮಗ. ಜಡಾಂದಬಧಿರೋನ್ಮತ್ತ ಮೂಕಾಕೃತಿ ರತನ್ಮತಿ ಲಕ್ಷಿತ ಪಥಿ ಬಾಲಾನಾಂ ಪ್ರಶಾಂತಾರ್ಚಿರಿವಾನಲಃ. ಮತ್ವಾತಂ ಜಡಮುನ್ಮತ್ತಂ ಕುಲವೃದ್ಧಾ ಸಮಂತ್ರಿಣಃ ವತ್ಸರಂ ಭೂಪತಿಂ ಚಕ್ರುಃ ಯವೀಯಾಂಸಂ ಭೃಮೇಸುತಂ. ಎಲ್ಲರಿಗೂ ಹಾಗೆ ಕಾಣಿಸ್ತಾ ಇದ್ದ ಇವನು ಉತ್ಕಲ. ನೋಡೋರೆಲ್ರಿಗೂ ಕೂಡ, ಬರೇ ದಾರಿಯಲ್ಲಿ ಹೋಗೋ ಜನರಿಗೆ ಮಾತ್ರ ಅಲ್ಲ, ಮನೆಯಲ್ಲಿಯೂ ಕೂಡ ಮಂತ್ರಿಗಳು, ಹಿರಿಯರು, ಇವರೆಲ್ಲರೂ ಕೂಡ ಇವನನ್ನ ಅಜ್ಞಾನಿ ಅಂತಾನೆ ತಿಳ್ಕೊಂಡ್ಬಿಟ್ರು, ಹುಚ್ಚ ಅಂತಾನೆ ತಿಳ್ಕೊಂಡ್ಬಿಟ್ರು. ಅದಕ್ಕೆ ಜನ್ಮನ ಅಂತ ಹಿಂದೆ ಹೇಳಿದ್ದಾರೆ. ಹುಟ್ಟಿದಾಗಿಂದಲೂ ಹೀಗೆ ಇದ್ದ ಅವನು, ಮಹಾಜ್ಞಾನಿಯಾಗಿದ್ದ, ಬೂದಿ ಮುಚ್ಚಿದ ಕೆಂಡದಂತೆ ಇದ್ದ, ಹೊರಗಿನವರಿಗೆ ನೋಡೋರಿಗೆ ಹುಚ್ಚನಂತೆ, ಅಜ್ಞಾನಿ ಅಂತಾನೇ ಕಾಣಿಸ್ತಾ ಇದ್ದ. ಆದ್ರಿಂದ ಎಲ್ಲಾ ಹಿರಿಯರು, ಮಂತ್ರಿಗಳು, ರಾಜಮನೆತನದವರೆಲ್ಲರೂ ಕೂಡ ಅವನನ್ನ ಅಜ್ಞಾನಿ, ಹುಚ್ಚ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು. ಹಾಗಾಗಿ ಧ್ರುವನ ಹಿರಿಯ ಮಗ ಉತ್ಕಲ ಆದರೂ ಕೂಡ ಅವನನ್ನ ಬಿಟ್ರು. ಬಿಟ್ಟು ಎರಡನೇ ಮಗ, ಭೃಮಿಯ ಮಗ ವತ್ಸರ ಅಂತೇನಿದ್ದ, ಅವನನ್ನ ಮುಂದೆ ರಾಜನನ್ನಾಗಿ ಮಾಡಿದರು. ಧ್ರುವನ ನಂತರದಲ್ಲಿ ಸಿಂಹಾಸನದಲ್ಲಿ ಏರಿ ರಾಜ್ಯಭಾರವನ್ನ ಮಾಡಿದವನು ವತ್ಸರ. ಈ ಕಾರಣದಿಂದಲೇನೆ ಮೊದಲು ವತ್ಸರನ ಬಗ್ಗೆ ಹೇಳಿ ಆಮೇಲೆ ಉತ್ಕಲನ ಬಗ್ಗೆ ಹೇಳಿದ್ದಾರೆ. ವತ್ಸರ ಕಿರಿಯ ಮಗನಾಗಿದ್ರೂ ಕೂಡ ಅವನನ್ನ ಮೊದಲು ಹೇಳಿದರು. ಧ್ರುವನ ಮಕ್ಕಳ ಬಗ್ಗೆ ಹೇಳುವಾಗ ಹಿಂದೆ ನೋಡಿದ್ದೇವೆ ನಾವು. ಯಾಕೆ ಅಂದ್ರೆ ಅವನು ಎರಡನೇ ಮಗ ಆಗಿದ್ರೂ ಕೂಡ ಅವನೇ ಮುಂದೆ ರಾಜನಾಗುವನು ಅನ್ನೋ ಕಾರಣದಿಂದ. ಹಿರಿಯ ಮಗ ಉತ್ಕಲ, ಅವನು ಮಹಾಜ್ಞಾನಿ, ಆದರೆ ನೋಡೋರಿಗೆ ಹುಚ್ಚನಂತೆ, ಅಜ್ಞಾನಿಯಂತೆ ಇದ್ದ. ಹಾಗೆ ಅಂತಾನೆ ಎಲ್ರೂ ತೀರ್ಮಾನ ಮಾಡಿ ಅವನನ್ನ ಎಲ್ರೂ ಕೂಡ ತಿರಸ್ಕಾರ ಮಾಡಿಬಿಟ್ಟಿದ್ರು, ಮಂತ್ರಿಗಳು, ಹಿರಿಯರು ಎಲ್ರು. ಇನ್ನೊಬ್ಬ ಮಗ ಏನಿದ್ದ, ಭೃಮಿ ದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ ಧ್ರುವನ ಮತ್ತೊಬ್ಬ ಮಗ, ಎರಡನೇ ಮಗ ವತ್ಸರ ಅಂತನ್ನೋನು, ಅವನನ್ನ ರಾಜನನ್ನಾಗಿ ಮಾಡಿದ್ರು. ಇಲ್ಲಿ
ಧ್ರುವನಿಗೆ ಇಬ್ಬರು ಹೆಂಡತಿಯರು ಅಂತ. ಅದರಲ್ಲಿ ಹಿರಿಯ ಮಹಾಪಟ್ಟದ ರಾಣಿ ಇಳಾದೇವಿ, ವಾಯುಪುತ್ರಿ ಅವಳು. ಆ ಇಳಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವನು ಹಿರಿಯ ಮಗ ಉತ್ಕಲ. ಅವನು ಸಿಂಹಾಸನವನ್ನ ಏರ್ಲಿಕ್ಕೆ ಅನರ್ಹ ಅಂತ ತೀರ್ಮಾನ ಮಾಡಿದ್ರು. ಹುಚ್ಚರಂತೆ ಇದ್ದಾನೆ, ಅಜ್ಞಾನಿ ಅಂತ ಇದ್ದಾನೆ, ಆದ್ರಿಂದ ಅವನು ಅನರ್ಹ ಅಂತ. ಆದ್ರೆ ಇನ್ನೊಬ್ಬಳು ಕಿರಿಯ ರಾಣಿ ಭೃಮಿದೇವಿ, ಶಿಂಶುಮಾರನ ಪುತ್ರಿಯವಳು. ಆ ಭೃಮಿದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ ಅವನು ಕಲ್ಪ ಅಂತ ಇದ್ದ, ಇನ್ನೊಬ್ಬ. ವತ್ಸರನಿಗಿಂತಲೂ ಕೂಡ ದೊಡ್ಡವನವನು. ವತ್ಸರ ಎರಡನೇವನು. ಭೃಮಿದೇವಿಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಕಲ್ಪ ಮತ್ತು ವತ್ಸರ ಅಂತ ಇಬ್ರು. ಕಲ್ಪನಿಗೆ ಸಿಂಹಾಸನವನ್ನ ಕೊಡಬೇಕಾಗಿತ್ತು. ಆ ಕಲ್ಪನಿಗಿಂತಲೂ ಚಿಕ್ಕವನಾದ ವತ್ಸರನಿಗೆ ಸಿಂಹಾಸನವನ್ನ ಹೇಗೆ ಕೊಟ್ರು ಅಂತ ಒಂದು ಸಮಸ್ಯೆ ಇಲ್ಲಿ ಬರ್ತದೆ. ಈ ಒಂದು ವಿಷಯವನ್ನ, ಸಮಸ್ಯೆಯನ್ನ ತೆಗೆದುಕೊಂಡು ಕೆಲವು ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಸಮಾಧಾನವನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಜ ಹೇಳಬೇಕು ಅಂದ್ರೆ ಕಲ್ಪನಿಗೆನೆ ಎರಡನೇ ಸ್ಥಾನ. ಮೊದಲನೇವನು ಉತ್ಕಲ, ಅವನು ಅನರ್ಹ ಅಂತ ಆದ್ರೆ ಎರಡನೇವನು ಕಲ್ಪ, ಅವನು ಅನರ್ಹ ಅಂತ ಆದ್ರೆ ಮಾತ್ರ ಮೂರನೇವನಾದ ವತ್ಸರನಿಗೆ. ಹಾಗಾಗಿ ಕಲ್ಪನೂ ಕೂಡ ವಿರಕ್ತನಾಗಿದ್ದ ಅಂತ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇಲ್ಲಿ ಭಾಗವತದಲ್ಲಿ ಉತ್ಕಲನ ಬಗ್ಗೆ ಹೇಳಿದ್ದಾರೆ. ಉತ್ಕಲ ಅಂತನ್ನೋನು ಮಹಾ ಜ್ಞಾನಿಯಾಗಿ ವಿರಕ್ತನಾಗಿದ್ದ ಅನ್ನೋ ವಿಷಯವನ್ನ ಭಾಗವತ ಹೇಳಿದೆ. ಅಲ್ಲಿ ಕಲ್ಪನ ಬಗ್ಗೆ ಹೇಳಿಲ್ಲ. ನೇರವಾಗಿ ಈ ವತ್ಸರನನ್ನ ರಾಜನನ್ನಾಗಿ ಮಾಡಿದ್ರು ಅಂತ ಹೇಳಿದೆ ಭಾಗವತ. ಅದಕ್ಕೆ ಇವರು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಕಲ್ಪ ಅನ್ನೋನು ಕೂಡ ಅದೇ ರೀತಿ ವಿರಕ್ತನಾಗಿದ್ದ ಅಂತ. ಧ್ರುವ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಭಗವಂತನಿಂದ ವರ ಪಡ್ಕೊಂಡು ಬಂದವನು, ಭಗವಂತನನ್ನ ನಾನು ಬಿಟ್ಟು ಬಂದು ಬಿಟ್ಟೆ ಅನ್ನೋ ವಿರಹ ದುಃಖದಿಂದ ವಿರಕ್ತನಾಗಿದ್ದಾಗ ಹುಟ್ಟಿದವನು ಕಲ್ಪ ಅಂತೆ. ಅವನು ಸಿಂಹಾಸನವನ್ನ ಏರ್ಲಿಲ್ಲ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಏನೂ ಪ್ರಮಾಣ ಇಲ್ಲ, ಯಾವುದೇ ಪ್ರಮಾಣದ ಆಧಾರವನ್ನು ಅವರು ಕೊಟ್ಟಿಲ್ಲ. ಈ ರೀತಿ ಎಲ್ಲಿಯೂ ಕೂಡ ಪ್ರಮಾಣದ ವಾಕ್ಯಗಳು ನಮಗೆ ಕಾಣಿಸ್ತಾ ಇಲ್ಲ. ಮಧ್ವಾಚಾರ್ಯರು ಬ್ರಹ್ಮಪುರಾಣದ ಮತ್ತು ಪದ್ಮಪುರಾಣದ ವಾಕ್ಯಗಳನ್ನ ಈ ಸಂದರ್ಭದಲ್ಲಿ ಉದಾಹರಣೆ ಮಾಡ್ತಾರೆ. ಮುಂದೆ ನೋಡೋಣ ಅದನ್ನ. ಆ ಮಾತುಗಳಿಗೆ ಈ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳೋ ರೀತಿ ನಾವು ಇಟ್ಟುಕೊಂಡ್ರೆ ವಿರೋಧವೂ ಕೂಡ ಬರ್ತದೆ. ಇನ್ನು ವಂಶೀಧರಿಯ ವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಉತ್ಕಲ ಏನಿದ್ದಾನೆ ಅವನ ನಂತರವೇ ವತ್ಸರ, ಕಲ್ಪ ಅನ್ನೋನು ಕೊನೆಯವನು ಅಂತ ಆ ರೀತಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅವಾಗ ಸಮಸ್ಯೆನೇ ಇಲ್ಲ ಅವರಿಗೆ. ಯಾಕೆಂದ್ರೆ ಉತ್ಕಲ ವಿರಕ್ತ ಅಂತ ಆದ ಕೂಡಲೇ ಅವನ ನಂತರದ ಸ್ಥಾನ ವತ್ಸರನಿಗೆ, ಅವನೇ ರಾಜ ಆದ. ಕಲ್ಪ ಅಂತ ಅನ್ನೋನು ಕೊನೆಯವನಾದ್ರಿಂದ ಅವನ ಪ್ರಶ್ನೆನೇ ಬರ್ಲಿಲ್ಲ ಅಂತ. ಹಾಗೆ ಅವರು ವ್ಯಾಖ್ಯಾನ ಮಾಡಿ ಉತ್ಕಲನ ನಂತರದ ಸ್ಥಾನ ವತ್ಸರನಿಗೆ ಅಂತ ಅವರು ಏನು ಹೇಳಿದ್ದಾರೆ, ಕಲ್ಪನೆ ಕೊನೆಯವನು ಅಂತ. ಹಾಗಾದ್ರೆ ಹಿಂದೆ ಭಾಗವತದಲ್ಲಿ ವರ್ಣನೆ ಮಾಡುವಾಗ, ಮಕ್ಕಳ ಬಗ್ಗೆ ಹೇಳುವಾಗ ತತ್ಸುತೌ ಕಲ್ಪ ವತ್ಸರೌ ಅಂತ ಕಲ್ಪನನ್ನ ಮೊದಲು ಹೇಳಿ ವತ್ಸರನನ್ನ ಆಮೇಲೆ ಹೇಳಿದ್ದಾರೆ. ಅದ್ಯಾಕೆ ಕಲ್ಪವತ್ಸರೌ ಅಂತ ಹೇಳಿದ್ದಾರೆ ಅಂದ್ಮೇಲೆ ಕಲ್ಪ ಮೊದಲು ಆಮೇಲೆ ವತ್ಸರನೇ ಆಗ್ಬೇಕಲ್ವಾ? ಭಾಗವತದಲ್ಲಿ ಹೇಳಿದ ಆ ಒಂದು ಕ್ರಮಕ್ಕೆನೆ ವ್ಯತ್ಯಾಸ ಬಂದ್ಬಿಡುತ್ತೆ. ಅದಕ್ಕೆ ವಿರೋಧ ಬರ್ತದೆ ಅವ್ರ ಪ್ರಕಾರ ಇಟ್ಟುಕೊಂಡ್ರೆ. ಇಲ್ಲ, ಅಲ್ಲಿ ಕ್ರಮ ವಿವಕ್ಷಿತವಲ್ಲ, ಹೇಳಿದ ಕೂಡಲೇ ಆ ಕ್ರಮನೇ ಇಟ್ಕೊಳ್ಬೇಕು ಅಂತಿಲ್ಲ, ಕ್ರಮದ ವಿವಕ್ಷೆ ಏನಿಲ್ಲ
ಅಂತನೂ ಮಾಡಬಹುದು. ಅಲ್ಲೇನೋ ಹೇಳುವಾಗ ಕಲ್ಪವತ್ಸರೋ ಅಂತ ಹೇಳಿದ್ರಷ್ಟೇ, ಆದ್ರೆ ಅಲ್ಲಿ ಕ್ರಮದ ವಿವಕ್ಷೆ ಇರ್ಲಿಲ್ಲ ಅಂತ ಇಟ್ಟುಕೊಂಡ್ರೆ ಕೊನೆಯಲ್ಲಿ ಮುಂದೆ ಪುತ್ರ ಮುತ್ಕಲನಾಮಾನಂ ಅಂತ ಉತ್ಕಲನನ್ನ ಹೇಳಿದ್ದಾರೆ. ಎಲ್ಲರಿಗಿಂತ ಚಿಕ್ಕವನು ಉತ್ಕಲ ಅಂತ ಆಗ್ಬೇಕಾಗತ್ತೆ ಹಂಗ್ ನೋಡ್ಲಿಕ್ಕೆ ಹೋದ್ರೆ. ಅಲ್ಲಿ ಉತ್ಕಲನನ್ನ ಕೊನೆಗೆ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ವಿವಕ್ಷಿತ ಅಲ್ಲ, ಕ್ರಮ ವಿವಕ್ಷಿತ ಅಲ್ಲ ಅಂತ ಈ ರೀತಿ ವಂಶೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅವರು ಆ ರೀತಿ ಸಮಾಧಾನ ಕೊಟ್ಟು ಉತ್ಕಲ ನಂತರದ ಸ್ಥಾನ ವತ್ಸರನೇ, ಕಲ್ಪ ಅನ್ನೋನು ಕೊನೆಯವನು ಅಂತ ಈ ರೀತಿ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಅವರ ಪ್ರಕಾರ ಸಮಸ್ಯೆನೇ ಬರೋದಿಲ್ಲ. ಎರಡನೇವನೇ ವತ್ಸರ ಆದ್ರಿಂದ ಅವನನ್ನೇ ರಾಜನನ್ನಾಗಿ ಮಾಡಿದ್ರು ಅಂತ. ಆದ್ರೆ ವಸ್ತುತಃ ಇವನು ಧ್ರುವ ಶಿಂಶುಮಾರ ಲೋಕಕ್ಕೆ ಬರ್ತಾನೆ. ಶಿಂಶುಮಾರ ಅಂದ್ರೆ ಭಗವಂತನೇ ಶಿಂಶುಮಾರ ಆದ್ರಿಂದ ಶಿಂಶುಮಾರ ಲೋಕಕ್ಕೆ ಧ್ರುವ ಬರೋನಾದ್ರಿಂದ ಶಿಂಶುಮಾರ ಪುತ್ರಿಯಾದ ಭೃಮಿಯನ್ನ ಅವಳ ಮಕ್ಕಳಾದ ಕಲ್ಪ ಮತ್ತು ವತ್ಸರರನ್ನ ಮೊದಲಿಗೆ ಹೇಳಿದ್ದಾರೆ. ಆದ್ರೆ ನಿಜ ಹಿರಿಯ ರಾಣಿ ಅಂದ್ರೆ ವಾಯುಪುತ್ರಿಯಾದ ಇಳಾದೇವಿ. ಜ್ಯೇಷ್ಠ ಪುತ್ರ ಅವನೇ ಇಳಾದೇವಿಯಲ್ಲಿ ಹುಟ್ಟಿದ ಉತ್ಕಲ, ಅವನನ್ನ ನಂತರದಲ್ಲಿ ಹೇಳಿದ್ದಾರೆ. ಆದ್ರೆ ಆ ಇಳಾಪುತ್ರಿ ವಾಯುಪುತ್ರಿಯಾದ ಇಳಾದೇವಿ ಅವಳೇ ಹಿರಿಯ ರಾಣಿ. ಅಲ್ಲಿ ಭೃಮಿದೇವಿಯನ್ನು ಮೊದಲು ಹೇಳಲಿಕ್ಕೆ ಕಾರಣ ಶಿಂಶುಮಾರ ಪುತ್ರಿ ಭೃಮಿದೇವಿ, ಹಾಗಾಗಿ ಅವಳನ್ನ ಹೇಳಿ ಅವಳ ಮಕ್ಕಳ ಬಗ್ಗೆ ಮೊದಲು ಹೇಳಿಬಿಟ್ಟಿದ್ದಾರೆ. ಅವನು ಶಿಂಶುಮಾರ ಲೋಕಕ್ಕೆ ಬರ್ತಕ್ಕಂಥವನು ಧ್ರುವ ಅನ್ನೋ ಕಾರಣದಿಂದ ಆ ಶಿಂಶುಮಾರನ ಮಗಳು ಭೃಮಿಯನ್ನೇ ಮೊದಲು ಹೇಳಿದ್ದಾರೆ. ನಂತರದಲ್ಲಿ ವಾಯುಪುತ್ರಿ ಇಳಾದೇವಿಯನ್ನು ಹೇಳಿದ್ದಾರೆ. ಆದ್ರೆ ಅಕ್ರಮ ವಿವಕ್ಷಿತ ಅಲ್ಲ. ವಾಯುಪುತ್ರಿಯಾದ ಇಳಾದೇವಿಯೇ ಹಿರಿಯ ರಾಣಿ, ಅವಳಲ್ಲಿ ಹುಟ್ಟಿದ ಮೊದಲನೇ ಮಗನೇ ಉತ್ಕಲ, ಅವನೇ ಜ್ಯೇಷ್ಠ ಪುತ್ರ. ಅನಂತರದವರು ಭೃಮಿ ಮಕ್ಕಳಾಗಿರ್ತಕ್ಕಂತಹ ಕಲ್ಪ ಮತ್ತು ವತ್ಸರರು. ಈ ಕ್ರಮ ಅದು ಸರಿಯಾದ ಕ್ರಮ. ಆದ್ರಿಂದ ಉತ್ಕಲನ ನಂತರದ ಸ್ಥಾನ ಕಲ್ಪ. ಆ ಕಲ್ಪನಿಗೆ ಸಿಂಹಾಸನ ಸಿಗಬೇಕಾಗಿತ್ತು. ಅದು ಬಿಟ್ಟು ವತ್ಸರನನ್ನ ರಾಜನನ್ನಾಗಿ ಹೇಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಉಳಿಯತ್ತೆ. ಇದಕ್ಕೆ ಸಮಾಧಾನವನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಬ್ರಹ್ಮ ಪುರಾಣದ ವಾಕ್ಯ ಮತ್ತು ಪದ್ಮ ಪುರಾಣದ ವಾಕ್ಯಗಳನ್ನ ಉದಾಹರಿಸಿ ನಮಗೆ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಕಲ್ಪಃ ಕಲ್ಪಾಭಿಮಾನಿ ಸಂಶಿಶುಮಾರಾನುಗಃ ಸ್ಥಿತಃ. ಕಲ್ಪ ಅಂತನ್ನೋನು ಕಲ್ಪಾಭಿಮಾನಿಯಾಗಿ ಶಿಂಶುಮಾರನ ಬಳಿಯಲ್ಲೇ ಇರ್ತಾ ಇದ್ದ ಅಂತ ಆಚಾರ್ಯರು ನಿರ್ಣಯವನ್ನ ಕೊಟ್ಟಿದ್ದಾರೆ. ಕಲ್ಪ ಅಂತನ್ನೋನು ಈ ಕಲ್ಪಕ್ಕೆ ಅಭಿಮಾನಿಯಾಗಿ ಯಾವಾಗಲೂ ಶಿಂಶುಮಾರ ರೂಪಿಯಾದ ಭಗವಂತನ ಜೊತೆಯಲ್ಲೇ ಇರ್ತಾ ಇದ್ದಂತವನು. ವತ್ಸರೋ ರಾಜ್ಯಮಕರೋತ್ ಪಿತ್ರಾದತ್ತಂ ಮಹಾಬಲಃ ಇತಿ ಬ್ರಾಹ್ಮೇ. ಆದ್ರಿಂದ ಮಹಾಬಲಿಷ್ಠನಾದಂತಹ ಇನ್ನೊಬ್ಬ ವತ್ಸರ ಅಂತನ್ನೋನು ಕಲ್ಪನ ತಮ್ಮ, ಅವನು ಮಹಾಬಲಿಷ್ಠನಾಗಿದ್ದ. ಹಾಗಾಗಿ ಅಂತಹ ವತ್ಸರನೇ ಹಿಂದೆ ತಂದೆಯಿಂದ ಬಂದಿರತಕ್ಕಂತಹ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರವನ್ನ ಮಾಡಿದ ಅಂತ ಈ ರೀತಿ ಬ್ರಹ್ಮಪುರಾಣ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದೇ ರೀತಿ ಪದ್ಮಪುರಾಣದಲ್ಲಿ ಚಕ್ರೇ ನಾರಾಯಣ ಸಾಕ್ಷಾತ್ ಕಿಂ ಸ್ತುಘ್ನ ಕಲ್ಪಮಾತ್ಮಜಂ ಇತಿ ಪಾದ್ಮೆ. ಶಿಂಶುಮಾರ ರೂಪಿಯಾದ ಶ್ರೀಮನ್ನಾರಾಯಣ ತನ್ನ ಮಗಳ ಮಗನಾದ ಕಲ್ಪನನ್ನ ತನ್ನ ಮಗನನ್ನಾಗಿ ಮಾಡಿಕೊಂಡು ತನ್ನ ಬಳಿಯಲ್ಲಿ ಇಟ್ಟುಕೊಂಡ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಕಲ್ಪ ಅಂತನ್ನೋನು ಶಿಂಶುಮಾರ ರೂಪಿಯಾದ ಭಗವಂತನ ಮಗಳ ಮಗ. ಆ ಕಲ್ಪನನ್ನ
ತನ್ನ ಮಗನನ್ನಾಗಿ ಮಾಡಿಕೊಂಡು ತನ್ನ ಹತ್ರನೇ ಇಟ್ಕೊಂಡಿದ್ದ. ಯಾರು? ಶಿಂಶುಮಾರ ರೂಪಿಯಾದ ಭಗವಂತ ಅಂತ ಪದ್ಮಪುರಾಣವೂ ಕೂಡ ಹೇಳ್ತಾ ಇದೆ. ಆದ್ರಿಂದ ಅವನು ರಾಜನಾಗಲಿಲ್ಲ. ಅವನನ್ನ ಬಿಟ್ಟು ನಂತರದಲ್ಲಿ ಬಂದಂತಹ ವತ್ಸರನಿಗೆ ರಾಜ್ಯಭಾರದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಹಾಗಾಗಿ ಮೊದಲು ಹಿರಿಯ ಮಗ ಉತ್ಕಲನೆ, ಅದರ ನಂತರದಲ್ಲಿ ಎರಡನೇ ಮಗ ಕಲ್ಪ, ಮೂರನೇ ಮಗ ವತ್ಸರ. ಉತ್ಕಲ ಅವನು ಹುಟ್ಟಿನಿಂದಲೂ ಅವನು ಹುಚ್ಚನಂತೆನೆ ಎಲ್ರಿಗೂ ಕಾಣಿಸ್ಕೊಳ್ತಾ ಇದ್ದ ಅಂತ ಎಲ್ರೂ ಅವನನ್ನ ಹುಚ್ಚ ಅಂತ ತೀರ್ಮಾನ ಮಾಡಿಬಿಟ್ರು. ಎರಡನೇ ಮಗ ಕಲ್ಪ, ಅವನನ್ನ ಶಿಂಶುಮಾರ ರೂಪಿಯಾದ ಭಗವಂತ ತನ್ನ ಮಗಳ ಮಗ ಅಂತ ಅವನನ್ನೇ ಮಗನನ್ನಾಗಿ ಮಾಡಿಕೊಂಡು ತನ್ನ ಬಳಿಯಲ್ಲೇ ತಾನು ಇಟ್ಟುಕೊಂಡು ಬಿಟ್ಟಿದ್ದ. ಅವನು ಕಲ್ಪಾಭಿಮಾನಿಯಾಗಿ ಭಗವಂತನ ಜೊತೆಯಲ್ಲೇ ಇದ್ದ. ಹಾಗಾಗಿ ಅವನನ್ನ ಬಿಟ್ಟರು. ಮೂರನೇವನಾಗಿರ್ತಕ್ಕಂತಹ ವತ್ಸರನನ್ನ ರಾಜನನ್ನಾಗಿ ಮಾಡಿದರು. ಮತ್ವಾ ತಂ ಜಡ ಮುನ್ಮತ್ತಂ ಕುಲವೃದ್ಧಾ ಸಮಂತ್ರಿಣಃ ವತ್ಸರಂ ಭೂಪತಿಂ ಚಕ್ರುಹು ವೀಯಾಂಸಂ ಚಕ್ರುರ್ಯವೀಯಾಂಸಂ ಭೃಮೇ ಸುತಂ ಸ್ವರ್ವೀಥಿ ವತ್ಸರಸ್ಯೇಷ್ಟ ಭಾರ್ಯಾಸೂತ ಷಡಾತ್ಮಜಾನ್ ಪುಷ್ಪಾರ್ಣಂ ತಿಗ್ಮಕೇತುಂ ಚ ಇಶಮೂರ್ಜಂ ವಸುಂ ಜಯಂ. ವತ್ಸರನನ್ನ ರಾಜನನ್ನಾಗಿ ಮಾಡಿದ್ರು ಅಂತ ಹಿಂದೆ ಹೇಳಿದ್ರು. ಈ ವತ್ಸರನಿಗೆ ಸ್ವರ್ವೀಥಿ ಎಂಬುದಾಗಿ ಒಬ್ಬ ಪ್ರೀತಿಯ ರಾಣಿ, ಸ್ವರ್ವೀಥಿ ಅಂತ ಅಂದ್ರೆ ಸ್ವರ್ಗ ಮಾರ್ಗ ಏನಿದೆ, ಸ್ವರ್ವೀಥಿ, ವೀಥಿ ಅಂದ್ರೆ ಮಾರ್ಗ, ಸ್ವರ್ಗದ ಮಾರ್ಗ, ಆ ಮಾರ್ಗಕ್ಕೆ ಅಭಿಮಾನಿ ದೇವತೆ ಅವಳು, ಅವಳ ಅವತಾರ. ಆದ್ರಿಂದ ಅವಳಿಗೆ ಸ್ವರ್ವೀಥಿ ಅಂತ. ಅವಳು ವತ್ಸರನಿಂದ 6 ಜನ ಮಕ್ಕಳನ್ನ ಪಡೆದ್ಲಂತೆ. ಪುಷ್ಪಾರ್ಣಂ, ತಿಗ್ಮಕೇತುಂ, ಇಶಂ, ಊರ್ಜಂ, ವಸುಂ, ಜಯಂ ಅಂತ 6 ಜನದ ಹೆಸರನ್ನ ಹೇಳಿದ್ದಾರೆ. ವತ್ಸರನ ಹೆಂಡತಿ ಸ್ವರ್ವೀಥಿ. ಆ ಸ್ವರ್ವೀಥಿ ಎಂಬತಕ್ಕಂಥವಳು 6 ಜನ ಮಕ್ಕಳನ್ನ ಪಡೆದಿದ್ದಾಳೆ. ಆ 6 ಜನ ಪುಷ್ಪಾರ್ಣ, ತಿಗ್ಮಕೇತು, ಇಶ, ಊರ್ಜ, ವಸು, ಜಯ ಅಂತ ಹೆಸರುಗಳು. ಈ ರೀತಿ 6 ಜನ ಮಕ್ಕಳನ್ನ ಆ ಸ್ವರ್ವೀಥಿ ಎಂಬತಕ್ಕಂಥವಳು ವತ್ಸರನಿಂದ ಪಡೆದಿದ್ದಾಳೆ. ಹೀಗೆ ಧ್ರುವನ ಮಗ ವತ್ಸರ, ಆ ವತ್ಸರನಿಗೆ ಹುಟ್ಟಿರ್ತಕ್ಕಂತಹ 6 ಜನ ಮಕ್ಕಳು, ಸ್ವರ್ವೀಥಿಯಲ್ಲಿ ಹುಟ್ಟಿರ್ತಕ್ಕಂತಹ 6 ಜನ ಮಕ್ಕಳು ಇವರು. ಸ್ವರ್ವೀಥಿ ವತ್ಸರಸ್ಯೇಷ್ಟ ಭಾರ್ಯಾಸೂತ ಷಡಾತ್ಮಜಾನ್ ಪುಷ್ಪಾರ್ಣಂ ತಿಗ್ಮಕೇತುಂ ಚ ಇಶಮೂರ್ಜಂ ವಸುಂ ಜಯಂ. ಪುಷ್ಪಾರ್ಣಸ್ಯ ಪ್ರಭಾ ಭಾರ್ಯಾ ದೋಷಾ ಚ ದ್ವೇ ಬಭೂವತುಃ ಪ್ರಾತರ್ಮಧ್ಯಂದಿನಂ ಸಾಯಂ ಇತಿ ಹ್ಯಾಸನ್ ಪ್ರಭಾಸುತಾಃ. ಈ ವತ್ಸರ ಮತ್ತು ಸ್ವರ್ವೀಥಿಯ ಮಕ್ಕಳಾಗಿರ್ತಕ್ಕಂತಹ 6 ಜನರಲ್ಲಿ ಮೊದಲನೇವನು ಪುಷ್ಪಾರ್ಣ. ಈ ಪುಷ್ಪಾರ್ಣ ಎಂಬುವವನಿಗೆ 2 ಹೆಂಡತಿಯರು, ಪ್ರಭಾ ಮತ್ತು ದೋಷ ಅಂತ 2 ಹೆಂಡತಿಯರಿದ್ರು. ಪುಷ್ಪಾರ್ಣಸ್ಯ ಪ್ರಭಾ ಭಾರ್ಯ ದೋಷಾ ಚ ದ್ವೇ ಬಭೂವತುಃ. ಪುಷ್ಪಾರ್ಣ ಏನಿದ್ದಾನೆ ಹಿರಿಯ ಮಗ, ಅವನಿಗೆ ಪ್ರಭಾ ಮತ್ತು ದೋಷ ಅಂತ 2 ಪತ್ನಿಯರಿದ್ರು. ಅದರಲ್ಲಿ ಮೊದಲನೆಯವಳಾಗಿರ್ತಕ್ಕಂತಹ ಪ್ರಭಾ ಏನಿದ್ದಾಳೆ, ಅವಳಲ್ಲಿ 3 ಜನ ಮಕ್ಕಳು. ಪ್ರಾತಃ, ಮಧ್ಯಂದಿನ, ಸಾಯಂ ಅಂತ 3 ಜನ. ಪ್ರಾತಃ, ಮಧ್ಯಂದಿನಂ, ಸಾಯಂ ಇತಿ
ಪ್ರಭಾಸುತಾಹ ಹಿ ಆಸನ್. 3 ಜನ, ಪ್ರಾತಃ, ಮಧ್ಯಾಹ್ನ ದಿನ ಮತ್ತು ಸಾಯಂ ಅಂತ 3 ಜನ ಮಕ್ಕಳು ಹುಟ್ಟಿದ್ರಂತೆ. ಅವರ 3 ಜನರಿಗೆ ಅದೇ ಹೆಸರು, ಪ್ರಾತಃ, ಮಧ್ಯಾಹ್ನ ದಿನ ಮತ್ತು ಸಾಯಂ ಅಂತ. ಇವರು 3 ಜನ ಮಕ್ಕಳು ಪುಷ್ಪಾರ್ಣ ಮತ್ತು ಪ್ರಭಾ ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಪುಷ್ಪಾರ್ಣನಿಗೆ ಪ್ರಭಾ ಮತ್ತು ದೋಷ ಅಂತ ಇಬ್ಬರು ಹೆಂಡತಿಯರು. ಅದರಲ್ಲಿ ಪುಷ್ಪಾರ್ಣನಿಗೆ ಪ್ರಭಾಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರು 3 ಜನ, ಪ್ರಾತಃ, ಮಧ್ಯಾಹ್ನ ದಿನ ಮತ್ತು ಸಾಯಂ ಅಂತ 3 ಜನ ಮಕ್ಕಳು. ಪುಷ್ಪಾರ್ಣಸ್ಯ ಪ್ರಭಾ ಭಾರ್ಯ ದೋಷಾ ಚದ್ವೇ ಬಭೂವತುಃ ಪ್ರಾತರ್ಮಧ್ಯಂ ದಿನಂ ಸಾಯಂ ಇತಿ ಹ್ಯಾಸನ್ ಪ್ರಭಾಸುತಾಃ. ಪ್ರದೋಷೋಥ ನಿಶೀಥಶ್ಚ ವ್ಯುಷ್ಟಿರ್ದೋಷಾಸುತಾಸ್ತ್ರಯಃ ವ್ಯುಷ್ಟಿಃ ಸುತಂ ಪುಷ್ಕರಿಣ್ಯಾಂ ಸರ್ವತೇಜಸಮಾದಧೇ. ಇನ್ನು 2ನೇ ಉಳಿದ್ಲಲ್ಲ ಪುಷ್ಪಾರ್ಣನಿಗೆ ಇನ್ನೊಬ್ಬ ಹೆಂಡತಿ ದೋಷ ಅಂತ. ಆ 2ನೇ ಹೆಂಡತಿಯಾದ ದೋಷಾ ದೇವಿಯಲ್ಲಿ ಅವಳಲ್ಲೂ 3 ಜನ ಮಕ್ಕಳು. ಅವರ ಹೆಸರು ಪ್ರದೋಷ, ನಿಶೀಥ, ವ್ಯುಷ್ಟಿ ಅಂತ. ಪ್ರದೋಷ, ನಿಶೀಥ, ವ್ಯುಷ್ಟಿ ಅಂತ 3 ಜನ. ಇವರೆಲ್ಲ ಆಯಾಯ ಅವುಗಳಿಗೆ ಅಭಿಮಾನಿಗಳೇ ಇವರು. ಹಿಂದೆ ಪ್ರಭಾಳಲ್ಲಿ ಹುಟ್ಟಿದ ಪ್ರಾತಃ, ಮಧ್ಯಾಹ್ನ ದಿನ, ಸಾಯಂ ಅನ್ನೋರು ಆ ಪ್ರಾತಃ ಸವನಕ್ಕೆ ಅಭಿಮಾನಿಗಳು, ಮಧ್ಯಾಹ್ನ ದಿನ ಅನ್ನೋನು ಮಧ್ಯಾಹ್ನ ದಿನ ಸವನಕ್ಕೆ ಅಭಿಮಾನಿ, ಸಾಯಂ ಅಂತನ್ನೋ ಸಾಯಂ ಸಂಧ್ಯಾಕ್ಕೆ ಅಭಿಮಾನಿಗಳು. ಹಾಗೆ ಇವರು ಕೂಡ ಪ್ರದೋಷ, ನಿಶೀಥ, ವ್ಯುಷ್ಟಿ ಅಂತನ್ನೋರು ಕೂಡ ಆಯಾಯ ಅವಸ್ಥೆಗಳಿಗೆ ಅಭಿಮಾನಿಗಳವರು, ಹೆಣ್ಣು ಮಕ್ಕಳು. ದೋಷಾದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರದೋಷಕ್ಕೆ ಅಭಿಮಾನಿ, ಪ್ರದೋಷ ಕಾಲಕ್ಕೆ. ನಿಶೀಥ ಕಾಲಕ್ಕೆ ನಿಶೀಥಾಭಿಮಾನಿ, ವ್ಯುಷ್ಟಿಗೆ ವ್ಯುಷ್ಟಿ ಅಭಿಮಾನಿ. ಹೀಗೆ ತತ್ತತ್ ಶಬ್ದ ವಾಚ್ಯರಾಗಿ ಆಯಾಯ ವಸ್ತುಗಳಿಗೆ ಅಭಿಮಾನಿಗಳಾಗಿ ಇರ್ತಕ್ಕಂಥವ್ರು ಇವರೆಲ್ಲ ಮಕ್ಕಳು ಅಂತ ತಿಳ್ಕೊಳ್ಬೇಕು. ವ್ಯುಷ್ಟಿ ಅಂತ ಕೊನೆ ಮಗಳು. ಆ ವ್ಯುಷ್ಟಿ ಪುಷ್ಕರಿಣಿಯಲ್ಲಿ ವ್ಯುಷ್ಟಃ ಸುತಂ ಪುಷ್ಕರಿಣ್ಯಾಂ ಸರ್ವತೇಜಸಮಾದಧೇ. ವ್ಯುಷ್ಟಃ ಅಂತ ಒಂದು ಪಾಠ ಇದೆ, ವ್ಯುಷ್ಟಿ ಅಂತ ಒಂದು ಪಾಠ ಇದೆ. ವ್ಯಾಖ್ಯಾನದಲ್ಲಿ ಅದರ ಬಗ್ಗೆ ಏನು ಹೇಳೋದಿಲ್ಲ. ವ್ಯುಷ್ಟಿ ಪುಷ್ಕರಿಣಿಯಲ್ಲಿ ಸರ್ವತೇಜ ಎಂಬ ಮಗನನ್ನ ಪಡೆದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವ್ಯುಷ್ಟಿ ಅನ್ನೋನು ಪುಷ್ಕರಿಣಿ ಎಂಬತಕ್ಕಂಥವಳನ್ನ ಮದುವೆ ಮಾಡಿಕೊಂಡ. ಆ ಪುಷ್ಕರಿಣಿಯಲ್ಲಿ ಸರ್ವತೇಜ ಎಂಬತಕ್ಕಂತಹ ಮಗ ಹುಟ್ಟಿದ. ಉಳಿದವರ ಬಗ್ಗೆ ಹೇಳಿಲ್ಲ, ಉಳಿದವರ ಮಕ್ಕಳ ಬಗ್ಗೆ ಹೇಳಲಿಲ್ಲ. ಪ್ರದೋಷ, ನಿಶೀಥ, ವ್ಯುಷ್ಟಿ ಅಂತ 3 ಜನ ಮಕ್ಕಳು. ಅದರಲ್ಲಿ ವ್ಯುಷ್ಟಿ ಪುಷ್ಕರಿಣಿಯಲ್ಲಿ ಸರ್ವತೇಜ ಎಂಬ ಮಗನನ್ನ ಪಡೆದ ಅಂತ ಮಾತ್ರ ಹೇಳ್ತಾರೆ. ಪ್ರಾತಃ, ಮಧ್ಯಾಹ್ನ ದಿನ, ಸಾಯಂ ಮತ್ತು ಪ್ರದೋಷ, ನಿಶೀಥ ಇವರ ಮಕ್ಕಳುಗಳೆಲ್ಲ ಯಾರು ಅಂತ ಹೇಳಿಲ್ಲ. ನೇರವಾಗಿ ವ್ಯುಷ್ಟಿಯ ಮಕ್ಕಳ ಬಗ್ಗೆ ಹೇಳಿದ್ದಾರೆ. ವ್ಯುಷ್ಟಿ ಪುಷ್ಕರಿಣಿ ಎಂಬವಳಲ್ಲಿ ಸರ್ವತೇಜ ಅನ್ನೋ ಮಗನನ್ನ ಪಡೆದ ಅಂತ. ಪ್ರದೋಷೋಥ ನಿಶೀಥಶ್ಚ ವ್ಯುಷ್ಟಿರ್ದೋಷಾಸುತಾಸ್ತ್ರಯಃ ವ್ಯುಷ್ಟಿಃ ಸುತಂ ಪುಷ್ಕರಿಣ್ಯಾಂ ಸರ್ವತೇಜಸಮಾದಧೇ. ಆಮೇಲೆ ಸರ್ವತೇಜನ ವಂಶವನ್ನು ವರ್ಣನೆ ಮುಂದುವರಿಸ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.
ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯ. ಧನ್ಯವಾದ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದ.